ಕೊನೆಗೂ ಫಿಕ್ಸ್ ಆಯಿತು ಗಿಲ್ಲಿ ಕಾವ್ಯ ಮದುವೆ. ಇನ್ನೇನು ಕೇವಲ ಮುಂದಿನ ತಿಂಗಳಲ್ಲಿ ಗಿಲ್ಲಿ ಕಾವ್ಯ ಅವರ ಮದುವೆ. ಅಷ್ಟಕ್ಕೂ ಏನಾಯಿತು, ಮನೆಯಲ್ಲಿ ಒಪ್ಕೊಂಡ್ರಾ? ಇವ್ರು ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಮದುವೆ ನಿರ್ಧಾರವನ್ನು ತೆಗೆದುಕೊಂಡ್ರು? ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಏನು ಸದ್ದಿಲ್ಲದೆ ಈ ಮದುವೆ ವಿಚಾರವನ್ನು ಯಾಕೆ ತೆಗೆದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಕಾವ್ಯ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ತುಂಬ ಒಂದು ಒಳ್ಳೆಯ ಜೋಡಿ. ಯಾಕಪ್ಪ ಅಂತಂದರೆ ಹಲವಾರು ಜೋಡಿಗಳು ಬಿಗ್ ಬಾಸ್ನಲ್ಲಿ ಬಂದು ಹೋಗಿದ್ದಾರೆ, ಆದರೆ ಇಂತಹ ವಿಶೇಷವಾದ ಜೋಡಿಯನ್ನು ನಾವು ಎಲ್ಲೂ ನೋಡಿಲ್ಲ. ಯಾಕೆ ಅಂದರೆ ಬಿಗ್ ಬಾಸ್ ಅಂದ ತಕ್ಷಣ ಬರೋದು ಯಾವ ಥರ ಅಂದ್ರೆಪ್ಪ ಅಂದರೆ ಒಂದು ಆಟ ಆಯಿತು, ಅವರಾಯಿತು, ಅವರೊಂದು ಗೆಲ್ಲಬೇಕು ಅನ್ನೋದಾಯಿತು, ಇಷ್ಟೇ ಒಂದು ಬಿಗ್ ಬಾಸ್ನಲ್ಲಿ ಬರೋದು. ಮೊಟ್ಟ ಮೊದಲನೇದಾಗಿ ಪ್ರೀತಿ ಪ್ರೇಮ ಅನ್ನೋದೇನೋ ಇರುತ್ತೆ. ಅದಾದ ನಂತರ ಒಂದು ಫಿನಾಲಿಗೆ ಬಂದ ತಕ್ಷಣ ಒಂದು ಲಾಸ್ಟ್ಗೆ ಬರೋ ಮೂಮೆಂಟಲ್ಲಿ ಏನಾಗುತ್ತೆ ಅಪ್ಪ ಅಂತಂದರೆ ಅವ್ರ ಮೇಲಿನ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಡ್ತಾರೆ. ಅವ್ರ ಮೇಲಿನ ಇಂಟ್ರೆಸ್ಟನ್ನು ಕಳ್ಕೊಂಡ್ಬಿಟ್ಟು ಸೊ ಒಂದು ಯಾವ ರೀತಿಯಾಗಿ ನಾನು ಫಿನಾಲಿಯನ್ನು ಗೆಲ್ಲಬೇಕು, ಯಾವ ರೀತಿಯಾಗಿ ನಾನು ಇವರೊಂದಿಗೆ ಗೆಲ್ಲಬೇಕು, ಅದು ನಮ್ಮ ಪ್ರೀತಿ ಪಾತ್ರರೇ ಇದ್ದರೂ ವಿರುದ್ಧ ಕೂಡ ಸೊ ಅವರನ್ನು ಗೆಲ್ಲಬೇಕು ಅನ್ನೋ ವಿಚಾರಗಳು ಬರ್ತವೆ. ಆದರೆ ಇಲ್ಲಿ ಗಿಲ್ಲಿ ಅವರು ಆ ಥರ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ನಾವು ಫಿನಾಲಿಯಲ್ಲಾಗಿರ್ಬೋದು, ಸೆಮಿಫಿನಾಲಿಯಲ್ಲೇ ನೋಡಿದ್ದೇವೆ. ಅಲ್ಲಿ ಗಿಲ್ಲಿ ಅವರು ಒಂದು ಕಾವ್ಯ ಶೈವ ಅವರನ್ನು ಸೋಲೋಕೆ ಬಿಡಲಿಲ್ಲ. ಅವರನ್ನು ಗೆಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರು, ಹಲವಾರು ಒಂದು ಎಫರ್ಟ್ಸನ್ನು ಹಾಕಿದ್ರು. ಅದು ಎಲ್ರಿಗೂ ಇಷ್ಟ ಆಯಿತು. ಸೊ ಅವರಿಬ್ಬರು ಜೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು. ಎಷ್ಟೇ ಒಂದು ಬೈದರೂ ಕೂಡ, ಎಷ್ಟೇ ಒಂದು ರೇಗಿಸಿದ್ರು ಕೂಡ ಕಾವ್ಯ ಶೈವ ಅವರು ಕೂಡ ಅವ್ರನ್ನ ಬಿಟ್ಟು ಯಾವತ್ತೂ ಹೋಗಿಲ್ಲ. ಯಾಕಪ್ಪ ಅಂತಂದರೆ ಅವ್ರನ್ನ ಯಾವಾಗಲೂ ಯಾವ ರೀತಿಯಾಗಿ ನೋಡಿದ್ದಾರೆಪ್ಪ ಅಂತಂದರೆ ಆ ಕ್ಷಣಕ್ಕೇನೋ ರೇಗಿಸಿರ್ಬೋದು, ಆ ಕ್ಷಣಕ್ಕೇನೋ ಇದು ಮಾಡಿರ್ಬೋದು, ಆದರೆ ತುಂಬಾ ಅವ್ರ ಮನಸ್ಸಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಗೌರವವಿತ್ತು, ಒಂದು ಒಳ್ಳೆಯ ಪ್ರೀತಿ ಇತ್ತು. ಸೊ ಅಂತಹ ಜೋಡಿ ಒಂದು ಗಿಲ್ಲಿ ಕಾವ್ಯದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ವೀಕ್ಷಕರು, ಹಲವಾರು ಅಭಿಮಾನಿಗಳು ಕೂಡ ಯಾವ ರೀತಿಯಾಗಿ ಇವರನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ಇವರಿಬ್ಬರು ತುಂಬಾ ಒಂದು ಒಳ್ಳೆಯ ಜೋಡಿ, ಇವರನ್ನ ಒಂದು ರಾಕಿಂಗ್ ಸ್ಟಾರ್ ಯಶ್ ಹಾಗೆ ರಾಧಿಕಾ ಥರ ಇವರಿಬ್ಬರದು ಒಳ್ಳೆಯ ಜೋಡಿ, ಇವರಿಬ್ಬರು ಮದುವೆ ಆದರೆ ತುಂಬ ಸಕ್ಸಸ್ ಆಗ್ತಾರೆ ಜೀವನದಲ್ಲಿ ಅನ್ನೋತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಎಲ್ಲರೂ ಕೂಡ ಅಭಿಮಾನಿಗಳು ಯಾವ ರೀತಿಯಾಗಿ ಇವರಿಬ್ಬರ ಮದುವೆ ಆಗಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡೋಕ್ಕೆ ಹೊರಟಾರಪ್ಪ ಅಂತಂದರೆ ಇಲ್ಲ, ಇವರಿಬ್ಬರು ಮದುವೆ ಆಗಲೇಬೇಕು, ಇವರಿಬ್ಬರು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದ್ರ ಮೂಲಕ ಒಂದು ಹಲವಾರು ಪೂಜೆಗಳನ್ನು ದೇವರಿಗೆ ಮಾಡಿಸೋಕೆ ಸ್ಟಾರ್ಟ್ ಮಾಡಿದ್ರು. ಹಲವಾರು ಪೂಜೆ ಆಗಿರ್ಬೋದು, ಒಂದು ಕೆಲವರು ಹೋಮ ಹವನಗಳನ್ನು ಕೂಡ ಮಾಡಿಸಿದ್ದಾರೆ. ಸೊ ಒಂದು ದೇವರಿಗೆ ಬೇಡ್ಕೊಳ್ಳೋದಾಗಿರ್ಬೋದು, ಇವರಿಬ್ಬರು ಮದುವೆ ಆಗಲಿ ಆದಷ್ಟು ಬೇಗ ಅನ್ನೋದು ಕೂಡ ಎಲ್ಲರ ಒಂದು ಅಭಿಮಾನಿಗಳ ಆಸೆ ಆಗಿತ್ತು. ಸೊ ಇತ್ತೀಚೆಗೆ ಒಂದು ಕೆಲವೊಂದಿಷ್ಟು ಸಂದರ್ಶನಗಳಲ್ಲಿ ಕೂಡ ಗಿಲ್ಲಿ ಅವರು ಹೇಳಿದ್ರು, ಸೊ ಗಿಲ್ಲಿ ಅವರ ತಂದೆ ತಾಯಿಯವರು ಕೂಡ ಹೇಳಿದ್ರು, ಕಾವ್ಯ ಶೈವ ಅವರು ಏನಾದರೂ ನಿಮ್ಮ ಮನೆ ಸೊಸೆ ಆದರೆ ನೀವು ಒಪ್ಕೊಳ್ತೀರಾ ಅನ್ನೋ ಮಾತನ್ನ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದವರು ಒಂದು ಗಿಲ್ಲಿ ಅವರ ತಂದೆ ತಾಯಿಯವರಿಗೆ ಕೇಳಿದಾಗ ಗಿಲ್ಲಿ ಅವರ ತಂದೆ ತಾಯಿಯವರು ಖಂಡಿತವಾಗ್ಲೂ ನಾನು ಒಪ್ಕೊಳ್ತೀನಿ, ಯಾಕಪ್ಪ ಅಂತಂದರೆ ಅವಳಂದರೆ ನಮಗೇನು ಕಷ್ಟ ಇಲ್ಲ, ಯಾಕಪ್ಪ ಅಂದರೆ ಅವಳು ಕೂಡ ಒಂದು ಸಂಪ್ರದಾಯದಿಂದ ಬಂದ ಹುಡುಗಿ, ಅವಳ ನಡವಳಿಕೆ ಕೂಡ ತುಂಬ ಚೆನ್ನಾಗಿದೆ. ಸೊ ಅವಳು ಬಂದರೆ ನಮಗೇನು ಅಭ್ಯಂತರ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಗಿಲ್ಲಿ ಯಾರನ್ನ ಇಷ್ಟಪಡ್ತಾನೋ ನಾವು ಅವರನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ತೀವಿ, ಅವನ ಇಚ್ಛೆಗೆ ವಿರುದ್ಧಂತೆ ನಾವೇನು ನಡ್ಕೊಳ್ಳೋದಿಲ್ಲ, ಅವನ ಇಷ್ಟನೇ ನಮ್ಮ ಇಷ್ಟ ಅನ್ನೋ ಮಾತನ್ನು ಇಲ್ಲಿ ಗಿಲ್ಲಿ ಅವರ ತಂದೆ ತಾಯಿಯವರು ಹೇಳಿದ್ದಾರೆ. ಇನ್ನು ಕಾವ್ಯ ಶೈವ ಅವ್ರ ತಂದೆ ತಾಯಿಯವ್ರು ನೋಡಬೇಕಪ್ಪ ಅಂತಂದರೆ ಅವರು ಕೂಡ ಯಾವ ರೀತಿಯಾಗಿ ಹೇಳಿದಾರಪ್ಪ ಅಂತಂದರೆ ಕಾವ್ಯ ಶೈವ ಏನು ನಿರ್ಧಾರ ತೆಗೆದುಕೊಳ್ತಾಳೋ ಅದೇ ನಮ್ಮ ಫೈನಲ್ ನಿರ್ಧಾರ. ಅವಳಿಗೆ ಮದುವೆ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ಫೋರ್ಸ್ ಮಾಡೋದಿಲ್ಲ, ಅವಳು ಯಾವಾಗ ಆಗ್ತೀನಿ ಅಂತಾಳೋ ಆವಾಗ ನಾವು ಮದುವೆಯನ್ನು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಇಲ್ಲಿ ಒಂದು ಕಾವ್ಯ ಶೈವ ಅವ್ರ ತಂದೆ ತಾಯಿಯವರು ಹೇಳಿದ್ದಾರೆ. ಇನ್ನು ಕಾವ್ಯ ಶೈವ ಬಗ್ಗೆ ನೋಡಬೇಕಪ್ಪ ಅಂತಂದರೆ ನಮ್ಮ ತಂದೆ ತಾಯಿಯವರು ಯಾರನ್ನ ತೋರಿಸ್ತಾರೋ ನಾನು ಅವರನ್ನು ಕಣ್ಮುಚ್ಚಿ ಮದುವೆ ಆಗ್ತೀನಿ ಅನ್ನೋ ಮಾತನ್ನು ಇಲ್ಲಿ ಕಾವ್ಯ ಶೈವ ಅವರು ಹೇಳಿದ್ದಾರೆ. ಸೊ ಇದೆಲ್ಲವನ್ನು ನೋಡಬೇಕಾದ್ರೆ ಇನ್ನೂ ಕೂಡ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಜೋಡಿ ಯಾಕೆ ಮದುವೆ ಆಗಿಲ್ಲ ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಇವರಿಬ್ರು ಒಂದಿಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಯಾಕಪ್ಪ ಅಂತಂದರೆ ಮದುವೆ ಮಕ್ಕಳು ಸಂಸಾರ ಅಂತ ಬಂದಮೇಲೆ ಒಂದಿಷ್ಟು ಸಾಧನೆ ಕಡೆ ಗಮನವನ್ನು ಕೊಡೋಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಸಾಧನೆಗಳನ್ನು ಕನ್ನಡ ಚಿತ್ರರಂಗದಲ್ಲಿ ಮಾಡಿಬಿಟ್ಟು ಆಮೇಲೆ ಮದುವೆ ಆಗಬೇಕು ಅನ್ನೋ ವಿಚಾರಗಳು ಇವರ ತಲೆಯಲ್ಲಿವೆ ಅಂತೆ. ಆದಷ್ಟು ಬೇಗ ಒಂದು ಮದುವೆ ಆಗುವ ಗುಡ್ ನ್ಯೂಸನ್ನು ಕೊಡ್ತಿದ್ದಾರಂತೆ. ಆದಷ್ಟು ಬೇಗ ಕಾದು ನೋಡೋಣ ಏನಾಗುತ್ತೆ ಅಂತ. ಇವರಿಬ್ಬರು ಜೋಡಿ ಒಂದಾಗಬೇಕಾ ಅಥವಾ ಇವರಿಬ್ಬರು ಮದುವೆ ಆಗದಿದ್ರೇ ಒಳ್ಳೆಯದಾ? ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸೊ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.